ಸಂಜೆ ವೇಳೆ ಶ್ರೀ ಗುರು ಶಂಕರಲಿಂಗನ ಪಾದಕ್ಕೆ ಹಣೆಯನ್ನು ಮುಡಿಬಿಟ್ಟು ಶ್ರೀ ಗುರು ಸೋಮಲಿಂಗ ಪಾದ ಕಮಲಕ್ಕೆ ಶಿರವನ್ನು ಮುಡಿಬಿಟ್ಟು ಒಂದೆರಡು ಮಾತು ಮಾತಾಡ್ತೀನಿ ಅಷ್ಟೇ. ಯಾಕಂದರೆ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ, ಗುರುಗಳು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಆ ಅವಕಾಶಕ್ಕೆ ನಾನು ಮೀರಿ ಹೋಗುವುದಿಲ್ಲ. ಅವ್ರು ಎಷ್ಟು ಒಂದು 2 ನಿಮಿಷ ಹೇಳಿದ್ರಲ್ಲ, 2 ನಿಮಿಷ ನಾನು ಮುಗಿಸ್ತೀನಿ. ಒಂದು ಊರಲ್ಲಿ ಒಬ್ಬ ಬಡಿಗೆ ಇದ್ದ, ಪಂಚಾಳ ಬಡಿಗೆ ಅಂತೇಳಿ. ಆ ಬಡಿಗೆ ಭಾಳ ಚಲೋ ಇದ್ದ, ಅವನು ಎಷ್ಟು ಪುಣ್ಯವಂತನೇ ಇದ್ದ. ಯಾರಿಗೂ ಭೇದವಲ್ಲ, ಯಾರಿಗೂ ಕೆಟ್ಟ ಮಾತು ಮಾತಾಡ್ದವಲ್ಲ, ಒಂದು ಇರುವಿನ ಸಂಖ್ಯೆ ಸಹ ಹೊಡೆದವನಲ್ಲ. ಅಂತ ಬಳಿಗೆ ಆ ಊರಲ್ಲಿ ಇರ್ತಾನ. ಅದೇ ಊರಿಗೆ ಸದಾಶಿವರು ಪ್ರಯಾಣ ಮಾಡ್ತಾರೆ. ಸದಾಶಿವರು ಹೋದಾಗ ಎಲ್ಲ ಊರಿನಲ್ಲಿ ಒಂದು ಪಾದ ಪೂಜೆ ಮಾಡಿಸ್ತಾರೆ, ಊಟ ಮಾಡಿಸ್ತಾರೆ. ಅವಾಗ ಆ ಬಳಿಗೆಗೂ ಮಕ್ಕಳಾಗಿರಂಗಿಲ್ಲ. 12 ವರ್ಷ ಮದುವೆ ಆಗಿರ್ತದ, ಆದ್ರೆ ಮಕ್ಕಳಾಗಿರಂಗಿಲ್ಲ. ಅದಕ್ಕೆ ತನ್ನ ಧರ್ಮಪತ್ನಿಗೆ ಹೇಳ್ತಾನ, ಸದಾಶಿವ ಮೂರ್ತಿಯವರು ಅಜ್ಜರು ಬಂದಾರ, ಅವ್ರಿಗೆ ಕರ್ಕೊಂಡು ಬಂದು ಮನೆಯಲ್ಲಿ ಪಾದ ಪೂಜೆ ಮಾಡಿಸುವ, ನೋಡು ಮುಂದಿನ ಯಾವ್ದಾದ್ರು ಭಾಗ್ಯ ಸಿಗಬಹುದು ಅಂತ ಹೇಳಿ ಧರ್ಮಪತ್ನಿ ಹೇಳಿದಾಗ, ಹಾಗಾದ್ರೆ ಕರ್ಕೊಂಡ್ಬನ್ರಿ ಅಂತ ಹೇಳ್ತಾರ. ಸದಾಶಿವ ಮೂರ್ತಿಯ ಮನೆಗೆ ಕರ್ಕೊಂಡ್ ಬರ್ತಾರ, ಪಾದ ಪೂಜೆಯನ್ನು ಮಾಡ್ತಾರ. ಪಾದ ಪೂಜೆ ಮಾಡಿ ಊಟ ಮಾಡಿಸಿ ನಂತರ ಅವರು ಕಳಿಸ್ತಾರ. ಒಂದು 4 ಹೆಜ್ಜೆ ಹೊರಗೆ ಹೋಗಿ, ಏ ಬಳಿಯ, ನಾಳೆ ಉಗಾದಿ ದಿವಸ ನಿನ್ನ ಮನೆಗೆ ಬೆಂಕಿ ಹತ್ತದ ಅಂತ ಹೇಳಿದ. ಇಬ್ರು ಗಂಡ ಹೆಂಡತಿ ಗಾಬರಿ ಆದ್ರು. ಏನು ಅಜ್ಜರ ಮನೆಗೆ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿದೆವು, ಊಟ ಮಾಡಿಸಿದೆವು, ಇವರು ನಮ್ಮ ಮನೆಗೆ ಬೆಂಕಿ ಬೀಳ್ತದ ಅಂತ ಹೇಳಿದ್ರಲ್ಲ, ಇದು ಎಂತ ಗಂಡಾಂತರ ಅಂತ ಹೇಳಿ ಇಬ್ರು ಗಂಡ ಹೆಂಡತಿ ಗಾಬರಿ ಆಗ್ಬಿಡ್ತಾರ. ಯಾಕಪ್ಪ ಹಿಂಗ್ಯಾಕಂತ ಹೇಳ್ತಾರ. ಅದು ಏನೋ ನನಗೆ ಗೊತ್ತಿಲ್ಲ, ನನ್ನ ಬಾಯಿಯಿಂದ ನುಡಿ ಹೋಗ್ಯಾದ ಬಳಿಕ ಅದು ಹಾಗೆ ಆಗ್ತದ ಅಂತ ಹೇಳಿ ಆ ಸದಾಶಿವ ಅಜ್ಜರು ಹೋಗ್ಬಿಡ್ತಾರ. ಅದೇ ಒಂದು ವರ್ಷ ಬಿಟ್ಟು ಅಮೋಘ ಸಿದ್ಧರು ಅದೇ ಊರಾಗ ಪ್ರಯಾಣ ಮಾಡ್ತಾರ. ಅಮೋಘ ಸಿದ್ಧ ಗುರುಗಳಿಗೂ ಎಲ್ಲ ಊರಲ್ಲಿ ಪಾದ ಪೂಜೆ ಊಟ ಮಾಡಿಸ್ತಾರ. ಅವಾಗ ಧರ್ಮಪತ್ನಿ ಹೇಳ್ತಾರ, ಅಮೋಘ ಸಿದ್ಧರು ಬಂದಾರ ಅರಕೇರಿ ಗುಡ್ಲಿದ್ದ, ಅವರಿಗೂ ಮನೆಗೆ ಕರ್ಕೊಂಡ್ಬರುವೆ ಅಂತ ಕೇಳ್ತಾರ. ಅವಾಗ ಸರಿ, ಆ ಸದಾಶಿವ ಬಂದಾಗ ಹಿಂಗೆ ಹೇಳೋಗ್ಯಾರ, ಮತ್ತು ಅಮೋಘ ಸಿದ್ಧ ಅಜ್ಜರು ಬಂದಾಗ ಹೇಳ್ತೀರಿ, ಅವ್ರು ಏನು ಹೇಳ್ತಾರೇನೋ ಅಂತ ಹೇಳಿ ಇವ್ರು ಗಾಬರಿ ಆಗಿದ್ರು. ಇಲ್ಲ, ಏನು ನನ್ನ ಹಣೆ ಬರ ಅಂತ ಹೇಳಿ ಹೇಳಿದಾಗ ಆಯ್ತು ಕರ್ಕೊಂಡ್ಬರ್ರಿ ಅಂತ ಹೇಳ್ತಾರೆ. ಮನೆಗೆ ಕರ್ಕೊಂಡ್ಬರ್ತಾರೆ. ಅಜ್ಜರು ಪಾದ ಪೂಜೆ ಮಾಡಿಸ್ತಾರೆ, ಊಟ ಮಾಡಿಸಿ ಆ ಸದಾಶಿವ ಮುತ್ತ ಎಲ್ಲಿ ಹೋಗಿ ನಿಂತು ಹೇಳಿದ ಅದೇ ಜಾಗಕ್ಕೆ ಹೋಗಿ ಅಮೋಘ ಸಿದ್ಧ ಗುರುಗಳು ಹೇಳ್ತಾರ, ಇವರು ಹಾಕೊಂತ ಬಾಗಿಲಿಗೆ ನಿಂತು ಬಿಡ್ತಾರೆ. ಆಗ ಹೇಳ್ತಾರ, ಏ ಬಳಿಯ, ಯಾಕಲಾಗತ್ತೀವೋ, ಇಂಥ ಗುರುಗಳು ಮನೆಗೆ ಬಂದು ಹೋಗ್ಯಾರ, ನೀವು ನೋಡಿದ್ರೆ ಕಣ್ಣೀರು ಹಾಕಕತ್ತಿಲ್ಲ, ಇಬ್ರು ಏನಾಗ್ಯದ ನಿಮಗಂತ ಹೇಳ್ತಾರ. ಅವಾಗ ಹೇಳ್ತಾರೆ, ಇಲ್ಲಪ್ಪ, ಸದಾಶಿವಾಚಾರ್ಯ ಬಂದಿದ್ರು, ನಮ್ಮ ಮನೆಗೆ ಹಿಂಗೆ ಹಾಕದಂತ ಹೇಳಿ ಹೋಗ್ಯಾರ. ಅದಕ್ಕೆ ಇಲ್ಲೊಬ್ಬರಿಗ ಅವ್ರಿಗೆ ಹೇಳಿದ ಕರೆ ಅದ, ಅಜ್ಜರು ಯಾವಾಗ ಹೇಳೋಕಾರ ಅದು ಎಂದಿಗೂ ಸುಳ್ಳಾಗುದಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಹೆಂಗ್ ಮಾಡಿದ್ರಿ ಮುಂದೆ, ನಾ ಯಾರಿಗೂ ದ್ರೋಹ ಬಗ್ದವಲ್ಲ, ನಾನು ಹಿಂಗ್ಯಾಕ್ರಿ ನನ್ನ ಜೀವನದಾಗ ಅಂತ ಹೇಳ್ತಾರ. ಆಗ ಹಿಂದಿನ ಜನ್ಮದಲ್ಲಿ ನೀನು ಪಾಪ ಮಾಡಿದಿ. ಯಾಕಂದ್ರೆ 4 ಎಕರೆ ಹೊಲ ಇತ್ತು, ಭಾರಿ ಜೋಳ ಬೆಳೆಸಿದ್ರು, ಜೋಳ ಕಳೆದ ಗೂಡು ಹಾಕಿದ್ರು, 40 ಚೀಲ ಜೋಳ ಆಗೋದು ಗೂಡಿಗೆ ನೀನು ಬೆಂಕಿ ಇಟ್ಟಿದಿ. ಅದಕ್ಕೆ ನಿನ್ನ ಬೆಂಕಿಗೆ ಈ ಜನ್ಮದಾಗ ನಿನ್ನ ಮನೆಗೆ ಬೆಂಕಿ ಬೀಳ್ತದ ಅಂತ ಹೇಳ್ತಾರ. ಆಗ ಅಳ್ಕೋತ ಹೇಳ್ತಾರಪ್ಪ, ಇದ್ರ ಪರಿಹಾರ ಏನು ಅಂತ ಹೇಳ್ತಾರ. ಆಗ ಹೇಳ್ತಾರ ಅವರು, ಈ ಕಡೆ ಮುಖ ಮಾಡಿ ಯಾವಾಗ ನಿನ್ನ ಮನೆಗೆ ಬೆಂಕಿ ಬೀಳ್ತದಲ್ಲ ಅವಾಗ ಈ ಕಡೆ ಮುಖ ಮಾಡಿ, ಏ ಸಿದ್ಧ ಅಂತ ನನ್ನ ಕರಿ, ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾರ. ಸರಿ ಅಂತ ಹೇಳಿ ಅವಾಗ ಅವರು ಹೋಗ್ಬಿಡ್ತಾರ. ಯಾವ ಉಗಾದಿ ಬಂತು ನೋಡ್ಕೋತಾ ಇರ್ತಾರ, ಮನೆಯಲ್ಲಿ ಬೆಂಕಿ ಬಿದ್ದು ಬಿಡ್ತದ. ಇಬ್ಬರು ಗಂಡ ಹೆಂಡತಿ ಹೊರಗೆ ಬಂದು ಹೇಳ್ತಾರ, ಏ ಅಮೋಘ ಸಿದ್ಧ, ನನ್ನ ಮನೆ ಹೊಡಿತಾ ಇದೆಯೋ, ದಗದಗ ಹೊಡಿತಾ ಇದೆ ಅಂತ ಹೇಳಿದಾಗ ಆ ಅರಕೇರಿ ಗುಡ್ಡದಲ್ಲಿ ನಿಂತು ಕಾಂಬಳಿಯನ್ನು ಜಾಡಿಸ್ತಾರ. ಮಳೆಯಾಗಿ ಅವನ ಮನೆ ಆ ಬೆಂಕಿಯನ್ನು ಆರಿಸ್ತಾರ. ಅದೇ ತರನಾಗಿ ಇದೇ ತಾಂಡದ ನಮ್ಮ ರಾಮ ಮುಖಾದಮ್ ಅವರು ಮಹಾರಾಷ್ಟ್ರ ದುಡಿಯಕ್ಕೆ ಹೋಗಿರ್ತಾರ.
ಆ ದುಡಿಲಿಕ್ಕೆ ಹೋದಾಗ ಹೊಳ್ಳಿ ಬರೋ ಮುಂದೆ ಅವ್ರಿಗೆ ಏನು ಕೆಲಸ ಇರಂಗಿಲ್ಲ, ಹೊಟ್ಟೆ ಕೆಲಸನೇ ಹತ್ತಂಗಿಲ್ಲ. ಆಗ ಅಜ್ಜರು ಅವ್ರ ಕಡೆ ಹೋಗಿರ್ತಾರೆ. ನೋಡಜ್ಜ ಕೆಲಸನೇ ಇಲ್ಲ ಅಂತ ಹೇಳ್ತಾರ. ಶಂಕರಲಿಂಗಜ್ಜರು ಒಂದು ಹುಲಿಯನ್ನು ಚರ್ಮವನ್ನು ಕೊಟ್ಟು ಬರ್ತಾರ, ಇದನ್ನ ಪೂಜೆ ಮಾಡಿ ಅಂತೇಳಿ. ಆ ಪೂಜೆ ಮಾಡ್ಕೊತಿರ್ತಾರ. ಎಲ್ಲ ಕೆಲಸ ಕಾರ್ಯಗಳು ಅವ್ರದ್ದು ಸುಗಮವಾಗಿ ನಡೀತಿರ್ತಾರ. ಹೊಳ್ಳಿ ಮನೆಗೆ ಬರಬೇಕಾದ್ರ ಎಲ್ಲ ಪೆಟ್ಟಿಗೆ ಎಲ್ಲ ಕಟ್ಟಿ ರೆಡಿ ಆಗ್ಬಿಡ್ತಾರ. ತೊಗಲು ಒಂದೇ ಉಳಿತಾರ. ಅವಾಗ ಏನೊಂದು ಒಂದೇ ಉಳಿತಾರ ಅಂತ ಹೇಳಿ ಪೆಟ್ಟಿಗೆ ಮೇಲೆ ಕಟ್ಟಿ ಬಿಡ್ತಾರ. ಅವಾಗ ಬಸ್ಸಿಗೆ ಬರ್ತಾರ. ಅವರು ರಾಮು ಮುಖಾದನವರು ಇರ್ತಾರೆ. ನೋಡಪ್ಪ ನನ್ನ ಲೇಬರ್ ಇಬ್ಬರೇ ಇರ್ತಾರೆ ಕೂಡಿಗೆಯವರು, ಇವ್ರಿಗೂ ನಿನ್ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಸರಿ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಮತ್ತೊಂದು ಬಸ್ ನಲ್ಲಿ ಹಾಕಬೇಕಂದ್ರೆ ಪೊಲೀಸರು ಬಂದು ಹಿಡಿದು ಬಿಡ್ತಾರ. ಯಾವ ಹುಲಿಯ ಚರ್ಮವನ್ನು ತಂದು ಹಾಕಿಲ್ಲ ನೀವು ಇಲ್ಲಿ, ಹಾಗಾದ್ರೆ ಎಷ್ಟು ಹುಲಿಯನ್ನು ಸಾಗಿ ಬಿಡಿದಿರಿ, ನಿಮ್ಮ ಪೆಟ್ಟಿಗೆಯನ್ನು ಚೆಕ್ ಮಾಡಿ ಅಂತ ಹೇಳ್ತಾರ. ಏನು ಇರಂಗಿಲ್ಲ. ಆದ್ರೆ ಪೊಲೀಸರು ಬಿಡಂಗಿಲ್ಲ. ಹೋಗಿ ಒಳಪಾಯಿ ಸ್ಟೇಷನ್ ದಲ್ಲಿ ಒಂದು ರೂಮ್ ನಲ್ಲಿ ಹಾಕಿ ಕೂಡಿ ಹೊಡೆದು ಬಿಡ್ತಾರೆ ಅವರಿಗೆ. ಆಗ ಅಜ್ಜರಿಗೆ ನೆನೆಸ್ತಾರ, ಏ ಅಜ್ಜ ನೀನು ಕೊಟ್ಟು ಚರ್ಮದಿಂದ ನಾವು ಹೊಲಿಸ್ಕೊಂಡಿಪ್ಪ ಅಂತ ಹೇಳಿದಾಗ ಪೊಲೀಸರು ಎಲ್ಲಿ ಹೋಗಿ ನಿಲ್ಲಿರ್ತಾರ, ಅಲ್ಲಿ ಘಟಸರ್ಪ ಹಾವಾಗಿ ನಿಂತು ಬಿಡ್ತದ, ಹಾವಾಗಿ. ಆದರೆ ಅದೇ ಅಜ್ಜರಿಗೆ ನೆನೆಸಿದಾಗ ಪೊಲೀಸರು ಹೇಳ್ತಾರ, ಯಾ ಅಜ್ಜರು ಹಿಂಗ್ಯಾಕೆ ಆಗಲಿಕ್ಕೆ ನಮಗಂತ ಹೇಳಿದಾಗ ಅಜ್ಜರ ಹೆಸರು ಹೇಳಿ ಅವ್ರ ಅಡ್ರೆಸ್ ಕೊಡಿ ಅಂತ ಹೇಳಿ ಮಾಡ್ತಾರ. ಅವಾಗ ಎಲ್ಲ ಹಾವುಗಳು ಮಾಯ ಆಗಿ ಹೋಗ್ಬಿಡ್ತದ. ಸರಿ ಅಂತ ಹೇಳಿ ಅಲ್ಲಿಂದ ಇವರು ರಾಮಶರಣ ಅವರು ಕೂಡಿಗೆ ಬಂದು ಸೇರ್ತಾರೆ. ಅದೇ ಕಾರಣಾಗಿ ನಮ್ಮ ಪಾರ್ವತಿ ಶಿವ ಹರ ಹರ ಮಹಾದೇವ.